ಒಂದು ನದಿ ಅಂದರೆ ನೀರಷ್ಟೇನಾ? ಇಲ್ಲ, ಖಂಡಿತವಾಗಿಲ್ಲ. ನದಿ ಅಂದರೆ ನೀರಷ್ಟೇ ಅಲ್ಲ, ಒಂದು ಇತಿಹಾಸವನ್ನು ಬದಲಿಸುವಂತಹ ಒಂದು ಮಹಾನ್ ಮುಖ್ಯವಾದ ಒಂದು ಮಾಹಿತಿ. ಹಾಗಾದರೆ ಒಂದು ಇತಿಹಾಸವನ್ನು ಬದಲಿಸಿದಂತಹ ಮಹಾನ್ ನದಿಯಾಗಿರುವಂಥ ಒಂದು ನಾಗರಿಕತೆಯ ಒಂದು ಉದಯಕ್ಕೆ ಕಾರಣವಾಗಿರುವಂಥ ಮಹಾನ್ ನದಿಯ ಬಗ್ಗೆ ತಿಳ್ಕೊಳ್ಳೋಣ. ಆ ನದಿ ಯಾವುದು ಅಂದರೆ ಅದು ಸಿಂಧೂ ನದಿ. ಹಾಗಾದರೆ ಸಿಂಧೂ ನದಿಯ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ನಾವು ಸಾವಿರಾರು ವರ್ಷಗಳ ಕಾಲ ಹಿಂದಿನ ಒಂದು ಇತಿಹಾಸವನ್ನು ಸ್ಪಷ್ಟವಾಗಿ ಓದ್ಕೋಬೇಕಾಗತ್ತೆ. ಹಾಗಾದರೆ ಏನಿದು ಸಿಂಧೂ ನದಿ, ಇದರ ಉಗಮ ಹೇಗಾಗುತ್ತೆ, ಇದರ ಒಂದು ನದಿಯ ಹರಿಯುವಿಕೆ ಹೇಗಿರುತ್ತೆ, ಈ ಒಂದು ನದಿಯಿಂದ ಆಗುವಂಥ ಉಪಯೋಗಗಳೇನು, ಈ ನದಿಯ ಅತ್ಯಂತ ಪ್ರಮುಖವಾದ ವಿಷಯ ಏನು, ಇದು ಯಾವ್ಯಾವ ದೇಶಗಳಿಗೆ ಅತಿ ಉಪಯುಕ್ತವಾಗಿದೆ, ಮತ್ತು ಈ ನದಿಯ ಒಂದು ಒಪ್ಪಂದ ಏನಿದೆ, ಭಾರತ ಮತ್ತು ಪಾಕಿಸ್ತಾನದ ಒಪ್ಪಂದ ಏನಾಗುತ್ತೆ, ಈ ನದಿಯ ಒಪ್ಪಂದದ ಬಗ್ಗೆ ನಾವು ಸ್ಪಷ್ಟವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬನ್ನಿ ಒಂದೊಂದಾಗಿ ನಾವು ಮಾಹಿತಿ ತಿಳ್ಕೊಳ್ಳೋಣ. ಫಸ್ಟು ಈ ಸಿಂಧೂ ನದಿಯ ಒಂದು ಉಗಮದ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಈ ಸಿಂಧೂ ನದಿಯ ಒಂದು ಕತೆ ಇದೆಯಲ್ಲ, ಕೇವಲ ಒಂದು ನದಿಯ ಕಥೆಯಲ್ಲ, ಒಂದು ನಾಗರಿಕತೆ, ಹುಟ್ಟು, ಬೆಳವಣಿಗೆ ಮತ್ತು ಅದರ ಪರಂಪರೆಯ ರೋಚಕ ಕಥೆಯನ್ನು ಒಳಗೊಂಡಿರುವಂಥ ಮಹಾನ್ ನದಿ ಇದು ಸಿಂಧೂ ನದಿ. ಇದರ ಉಗಮ ಏನಿದೆ, ಹಿಮಾಲಯ ಪರ್ವತದಿಂದ ಸಾಗಿ ಅರಬ್ಬಿ ಸಮುದ್ರದವರೆಗೂ ಸೇರುವಂಥ ಈ ಒಂದು ಮಹಾನದಿಯ ಒಂದು ಪಯಣ ಇದೆಯಾ, ಇದು ಒಂದು ಮಹಾಕಾವ್ಯನ ಅಂತ ಕೇಳ್ತಾ ಹೋಗ್ತೀವಿ. ಯಾಕಂದರೆ ಅದ್ಭುತವಾದ ಕಹಾನಿಯನ್ನು ಇದು ಒಳಗೊಂಡಿದೆ. ಈ ನದಿ ಹುಟ್ಟೋದೆಲ್ಲಿ ಗೊತ್ತಾ? ಟಿಬೆಟ್ನ ಅಂದರೆ ಪವಿತ್ರವಾದ ಕೈಲಾಸ ಪರ್ವತ ಏನಿದೆ, ಅಲ್ಲಿರುವಂಥ ಒಂದು ನೀರಿನ ಚಿಲುಮೆ ಇದೆ, ಅದನ್ನು ನಾವು ಸೆಂಗೆ ಕಬಾಬ್ ಅಂತ ಕರಿತೀವಿ, ಅಂದರೆ ಸಿಂಹದ ಬಾಯಿ ಅಂತ ಕರಿತೀವಿ. ಅಲ್ಲಿಂದ ಇದು ಹುಟ್ಟುತ್ತೆ. ಆ ಸೆಂಗೆ ಕಬಾಬ್ ಎಂಬ ಒಂದು ಸಿಂಹದ ಬಾಯಿಂದಲೇ ಇದು ತನ್ನ ಪ್ರಯಾಣವನ್ನು ಆರಂಭ ಮಾಡುತ್ತೆ. ಹಬ್ಬ, ಎಂಥ ಅದ್ಭುತವಾಗಿದೆ ಅಲ್ವಾ ಈ ಹೆಸರು. ಸೆಂಗೆ ಕಬಾಬ್ ಅಂದರೆ ಸಿಂಹದ ಬಾಯಿ ಅಂತ ಕರ್ಕೊಳ್ತೀವಿ. ಹಾಗಾದರೆ ಇದರ ಉದ್ದ ಎಷ್ಟಿದೆ ಅಂತ ನೋಡ್ತಾ ಹೋಗೋಣ. ಇದರ ಉದ್ದ ಬರೋಬ್ಬರಿ 3180 ಕಿಲೋಮೀಟರ್ ಉದ್ದವನ್ನು ಇದು ಒಳಗೊಂಡಿದೆ. ಈ ನದಿಯ ಹಾದಿಯೂ ಸಹಿತ ಅಷ್ಟು ಉದ್ದವಾಗಿದೆ. ನೋಡಿ, ಇದು ಟಿಬೆಟ್ನಲ್ಲಿ ಹುಟ್ಟಿ ವಾಯುವ್ಯ ದಿಕ್ಕಿಗೆ ಚಲಿಸಿ ನಮ್ಮ ಭಾರತದ ಲಡಾಖಿಗೆ ಎಂಟ್ರಿ ಕೊಡುತ್ತೆ. ಆನಂತರ ಇದು ಅಲ್ಲಿಂದ ಪಾಕಿಸ್ತಾನದ ಕಡೆ ಹರಿದು ಕರಾಚಿಯ ಮೂಲಕವಾಗಿ ಮುಂದೆ ಇದು ಅಂದರೆ ಪಾಕಿಸ್ತಾನದ ಕರಾಚಿಯ ಮೂಲಕವಾಗಿ ಮುಂದೆ ಇದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಈ ನದಿಯ ಒಂದು ಹಾದಿ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಮುಂದಿನ ವಿಷಯವನ್ನು ನೋಡ್ತಾ ಹೋಗೋಣ. ಇಷ್ಟು ಉದ್ದವಾದ ನದಿ ಒಂಟಿಯಾಗಿ ಹರಿಯುತ್ತಾ ಅಂತ ಕೇಳಿದರೆ ಖಂಡಿತವಾಗಿಲ್ಲ. ಇದು ಅದರ ಒಂದು ಬಲ ಇರೋದೇ ಅದರ ಒಂದು ಉಪನದಿಗಳ ಒಂದು ನೆಟ್ವರ್ಕಿಂದ. ಅಂದರೆ ಇದು ಅನೇಕ ಉಪನದಿಗಳನ್ನು ಒಳಗೊಂಡಿದೆ. ಅವುಗಳ ಬಗ್ಗೆನೂ ಸಹಿತ ನಾವು ಮಾಹಿತಿಯನ್ನು ತಿಳ್ಕೊಬೇಕಾಗುತ್ತೆ. ಹೇಗೆ ಅಂದರೆ ನಮ್ಮ ದೇಹಕ್ಕೆ ರಕ್ತನಾಳಗಳು ಹೇಗೆ ಜೀವವನ್ನು ಕೊಡುತ್ತವೋ ಅದೇ ರೀತಿಯಾಗಿ ಸಿಂಧೂ ನದಿ ಉಪನದಿಗಳು ನಿರಂತರವಾಗಿ ಸಿಂಧೂ ನದಿಗೆ ಜೀವವನ್ನು ಕೊಡ್ತಾನೆ ಇರ್ತವೆ. ಸಿಂಧೂ ನದಿಗೆ ಎರಡೂ ಕಡೆಯಿಂದನೂ ಸಹಿತ ಉಪನದಿಗಳು ಬಂದು ಸೇರ್ಕೊಳ್ತವೆ. ಆ ನದಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಭಾಗದಲ್ಲಿ ಪಂಚ ನದಿಗಳಂತ ಕರೀತಕ್ಕಂಥ ಒಂದು ಜೀಲಂ, ಪಂಜಾಬ್, ಬಿಯಾಸ್, ರಾವಿ ಮತ್ತು ಸಟ್ಲೈಜ್ ನದಿಗಳು ಇವು ಎಡಭಾಗದಲ್ಲಿ ಕಂಡುಬರ್ತವೆ. ಈ ಕಾರಣಕ್ಕಿಂದನೇ ನಾವು ಪಂಜಾಬ್ ಅಂತ ಹೆಸರು ಬಂದಿದೆ. ಯಾಕಂದ್ರೆ ಪಂಚ ನದಿಗಳ ನಾಡು ಪಂಜಾಬ್ ಅಂದ್ರೆ ಇವು ಎಡ ನದಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ನಾಡು ಪಂಜಾಬ್ ಅಂತ ಕರಿತಾ ಹೋಗ್ತೀವಿ. ಇವು ಎಡ ನದಿಗಳನ್ನು ಒಳಗೊಂಡಿವೆ. ಬಲಭಾಗದಲ್ಲಿ ಶೋಕ್, ಗಿಲ್ಗಿಟ್, ಕಾಬುಲ್ ಮತ್ತು ಕುರಂ ಈ ನದಿಗಳು ಬಂದು ಬಲಭಾಗದಲ್ಲಿ ಸೇರುವಂತ ಸಿಂಧೂ ನದಿಯ ಉಪನದಿಗಳು ಅಂತೇಳಿ ಕರಿತಾ ಹೋಗ್ತೀವಿ. ಈ ಎಲ್ಲಾ ನದಿಗಳಲ್ಲಿ ಅತ್ಯಂತ ಪ್ರಮುಖವಾಗಿ ನೆನಪಿಟ್ಕೊಳ್ಬೇಕಾದಂಥ ನದಿ ಯಾವುದಂದ್ರೆ ಅದು ಸಿಂಧೂ ನದಿಯ ಉಪನದಿಯಾದ ಚಿನಾಬ್ ನದಿ. ಇದು ಎಲ್ಲಾ ನದಿಗಳಿಗಿಂತ ಅತ್ಯಂತ ದೊಡ್ಡವಾದ ನದಿ ಅಂತೇಳಿ ಇದನ್ನ ನಾವು ಕರಿತಾ ಹೋಗ್ತೀವಿ. ಚಿನಾಬ್ ನದಿಯನ್ನ ನೆನಪಿಟ್ಕೊಳ್ಳಿ. ಈಗ ನಾವು ಸಿಂಧೂ ನದಿಯ ಮಹತ್ವವನ್ನು ತಿಳ್ಕೊಳ್ಳೋಣ. ಮಹತ್ವ ಅಂದ್ರೆ ಏನು, ಅದರ ಐತಿಹಾಸಿಕ ಮಹತ್ವ ಏನು, ಸಿಂಧೂ ನದಿಯ ಸಾಂಸ್ಕೃತಿಕ ಮಹತ್ವ ಏನು ಎಂಬುದನ್ನು ಆ ಹೃದಯ ಭಾಗ ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡೋಣ. ಬನ್ನಿ ಇದರ ಒಂದು ಐತಿಹಾಸಿಕ ಮಹತ್ವವನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಇದು ಅತಿ ಪ್ರಾಮುಖ್ಯತೆಗೆ ಕಾರಣ ಏನು ಗೊತ್ತಾ? ಪ್ರಾಚೀನ ನಾಗರಿಕತೆಗಳಲ್ಲಿ ಅಂದರೆ ಪ್ರಪಂಚದ ಒಂದು ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿರುವಂಥ ಸಿಂಧೂ ನಾಗರಿಕತೆ ಅಂತ ಏನು ಕರಿತೀವಿ, ಹರಪ್ಪನ್ ನಾಗರಿಕತೆ ಅಂತ ಏನು ಕರಿತೀವಿ, ಆ ನಾಗರಿಕತೆ ಈ ಒಂದು ಸಿಂಧೂ ನದಿಯ ದಂಡೆ ಮೇಲೆ ಉದಯಿಸುತ್ತೆ. ಹಾಗಾಗಿ ಇದು ಸಿಂಧೂ ನದಿಯ ದಂಡೆ ಮೇಲೆ ಉದಯಿಸುತ್ತೆ. ಅದರ ಜೊತೆಗೆ ಪ್ರಮುಖವಾಗಿ ಇದು ಈ ಸಿಂಧೂ ಎಂಬ ಪದ ಮುಂದೆ ಇಂಡಸ್ ಅಂತ ಏನು ಕರಿತೀವಿ ಅಥವಾ ಇಂಡಿಯಾ ಎಂಬ ಏನು ಕರಿತೀವಿ, ಈ ಒಂದು ಪದವನ್ನು ಉದಯಿಸಲಿಕ್ಕೆ ಇದು ಪ್ರಮುಖ ಕಾರಣ ಆಗುತ್ತೆ. ಮುಂದೆ ಗ್ರೀಕರು ಮತ್ತು ಪರ್ಷಿಯನ್ನರು ಭಾರತಕ್ಕೆ ಬಂದಾಗ ಅವರು ಈ ಹಿ ಎಂಬ ಪದವನ್ನು ಸ ಅಥವಾ ನೋಡಿ ಅಂದರೆ ಹಿ ಎಂಬ ಪದವನ್ನು ಸ ಅಥವಾ ಈ ಒಂದು ಅಂದರೆ ಸ ಅಂತ ಬಂದಾಗ ಇವರು ಸಪ್ತ ಸಿಂಧು ಪ್ರದೇಶ ಅಂತ ಕರ್ಕೊಳ್ತಾ ಹೋಗ್ತೀವಿ. ಅಂದರೆ ಇವರು ಇಂಡಸ್ ಅಂತ ಕರಿತಾ ಹೋಗ್ತಾರೆ. ಸ ಎಂಬ ಪದವನ್ನು ಸಿ ಅಥವಾ ಸಿ ಎಂಬ ಪದವನ್ನು ಇವರು ಇ ಅಥವಾ ಸ ಅಂತೇಳಿ ಕರಿತಾ ಹೋಗ್ತಾರೆ. ಹಾಗಾಗಿ ಇದು ಮುಂದೆ
ಸಿಂಧು ಹೋಗಿ ಏನಾಯಿತು, ಇಂಡಸ್ ಆಯಿತು ಅಂತೇಳಿ ಇದನ್ನು ನಾವು ಕರಿತಾ ಹೋಗ್ತೀವಿ. ಇದೇ ಮುಂದೆ ಇಂಡಿಯಾ ಆಯಿತು ಅಂತ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ಇದು ಒಂದು ದೇಶದ ಹೆಸರಿಗೆ ಪ್ರಮುಖ ಉಗಮಕ್ಕೆ ಕಾರಣವಾಗಿರುವಂಥ ನದಿ ಅಂತ ಇದನ್ನು ನಾವು ಕರಿತಾ ಹೋಗ್ತೀವಿ. ಈ ನದಿ ಈಗೂ ಸಹಿತ ತುಂಬ ಸುದ್ದಿಯಲ್ಲಿ ಕಂಡುಬರುತ್ತೆ. ಯಾಕಂದರೆ ಇದರ ಮಹತ್ವ ಏನಂತ ಬಂದಾಗ 1961ರಲ್ಲಿ ಸಿಂಧೂ ನದಿಯ ಒಪ್ಪಂದ ಆಗುತ್ತೆ. ಅದು ಭಾರತ ಮತ್ತು ಪಾಕಿಸ್ತಾನ ಒಳಗೊಂಡಂತಹ ಒಂದು ಸಿಂಧೂ ನದಿಯ ಒಪ್ಪಂದ ಆಗುತ್ತೆ. ಹಾಗಾದರೆ ಇದು ಒಪ್ಪಂದದ ಮಹತ್ವವನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಇದು ಏನೇನು ಮಾಹಿತಿಯನ್ನು ಒಳಗೊಂಡಿದೆ, ಒಪ್ಪಂದದ ವಿಷಯ ಏನು ಒಳಗೊಂಡಿದೆ ಅಂತ ನೋಡ್ತಾ ಹೋಗೋಣ. 1961ನಲ್ಲಿ ಸಿಂಧೂ ನದಿಯ ಒಪ್ಪಂದ ಆಗುತ್ತೆ. ಈ 1961 ಅಲ್ಲ 60ರಲ್ಲಿ ಏನಾಗುತ್ತೆ, ಭಾರತ ಮತ್ತು ಪಾಕಿಸ್ತಾನದ ಈ ಒಪ್ಪಂದದಲ್ಲಿ ಈ ಏನಿದೆ ರಾಷ್ಟ್ರೀಯ ಬ್ಯಾಂಕ್ ಏನಿದೆ, ಈ ಬ್ಯಾಂಕು ಇದು ಸಿಂಧೂ ನದಿಯ ಒಪ್ಪಂದಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸಿಕೊಳ್ಳುತ್ತೆ. ಈ 1960ರಲ್ಲಿ ಆದಂಥ ಈ ಒಪ್ಪಂದ ಏನಿದೆ, ಸಿಂಧೂ ನದಿಯ ನೀರನ್ನು ಭಾರತ ಹೇಗೆ ಹಂಚ್ಕೋಬೇಕು ಮತ್ತು ಪಾಕಿಸ್ತಾನ ಹೇಗೆ ಹಂಚ್ಕೋಬೇಕು ಅನ್ನೋದನ್ನು ಅದು ನಿರ್ಧಾರ ಮಾಡ್ತಾ ಇದೆ. ಆ ಕಾರಣದಿಂದ ಈ ಸಿಂಧೂ ನದಿಯನ್ನು ಭಾರತದ ಯಾವ್ಯಾವ ಭಾಗ ಸಿಂಧು ಭಾರತಕ್ಕೆ ಸೇರುತ್ತೆ, ಸಿಂಧೂ ನದಿ ಯಾವ್ಯಾವ ನದಿಗಳು ಪಾಕಿಸ್ತಾನಕ್ಕೆ ಸೇರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ನೋಡ್ರಿ, ಇದರ ಉಪನದಿಗಳನ್ನು ಪೂರ್ವದ ನದಿಗಳು ಮತ್ತು ಪಶ್ಚಿಮದ ನದಿಗಳು ಅಂತೇಳಿ ವಿಭಾಗ ಮಾಡ್ತಾರೆ. ಅಂದರೆ ಪೂರ್ವಕ್ಕೆ ಹರಿತಕ್ಕ ನದಿಗಳು, ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಅಂತೇಳಿ ಡಿವೈಡ್ ಮಾಡ್ತಾರೆ. ಹಾಗಾದರೆ ಭಾರತ ಯಾವ್ಯಾವ ನದಿಗಳಿಗೆ ಭಾರತಕ್ಕೆ ಯಾವ್ಯಾವ ನದಿಗಳು ಸೇರುತ್ತೆ ಅಂತ ನೋಡ್ತಾ ಹೋಗೋಣ. ಪೂರ್ವದ ನದಿಗಳಂದರೆ ರವಿ, ಬಿಯಾಸ್ ಮತ್ತು ಸಟ್ಲೇಜ್. ಈ ನದಿಗಳ ಮೇಲೆ ಭಾರತ ಸಂಪೂರ್ಣವಾದ ಹಿಡಿತವನ್ನು ಸಾಧಿಸಿದೆ. ಅಂದರೆ ಯಾವ ಥರ ಸ್ಕಿಲ್ ನೆನ್ಪಿಟ್ಕೊಡ್ರು ಅಂದರೆ RBS ಅಂತ ನೆನ್ಪಿಟ್ಕೊಡ್ರು. RBS ಅಂದರೆ ರವಿ, ಬಿಯಾಸ್ ಮತ್ತು ಸಟ್ಲೇಜ್. ಇದು ನಿಮಗೆ ತುಂಬ ಟ್ರಿಕ್ಸ್ ಆಗಿ ಹೆಲ್ಪ್ ಆಗುತ್ತೆ. RBS ಇದು ಭಾರತಕ್ಕೆ ಸೇರಿದಂಥ ನದಿಗಳು. RBS. ಪಾಕಿಸ್ತಾನಕ್ಕೆ ಯಾವಂದರೆ ಸಿಂಧು, ಜೀಲಂ ಮತ್ತು ಬಿಯಾಸ್ ನದಿಗಳು ಇವು ಪಾಕಿಸ್ತಾನಕ್ಕೆ ಸೇರಿದಂಥ ನದಿಗಳು. ಅಂದರೆ ಪಾಕಿಸ್ತಾನ ನಿಯಂತ್ರಣ ಹೊಂದಿರುವಂಥ ನದಿಗಳು ಅಂತೇಳಿ ನಾವು ಇದನ್ನು ಕರಿತಾ ಹೋಗ್ತೀವಿ. ಸಿಂಧೂ ನದಿ ಭಾರತದ ಆರ್ಥಿಕತೆಗೆ ಮತ್ತು ಪಾಕಿಸ್ತಾನದ ಆರ್ಥಿಕತೆಗೆ ಹೇಗೆ ಜೀವನಾಡಿ ಆಗಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಪಾಕಿಸ್ತಾನದ ಆರ್ಥಿಕತೆ ನೋಡೋಣ. ನೋಡ್ರಿ, ಸಿಂಧೂ ನದಿಯ ಇಲ್ಲದೆ ಇದ್ದರೆ ಪಾಕಿಸ್ತಾನದ ಆರ್ಥಿಕತೆಯನ್ನು ನಮಗೆ ಊಹಿಸ್ಕೊಳ್ಳೋಕ್ಕಾಗಲ್ಲ. ಅಷ್ಟು ತುಂಬ ಕಷ್ಟಪಡಬೇಕಾಗುತ್ತೆ ಪಾಕಿಸ್ತಾನ. ಅದಕ್ಕೆ ಪಾಕಿಸ್ತಾನಕ್ಕೆ ಅಪಾರವಾದ ಆರ್ಥಿಕ ಬೆಂಬಲವನ್ನು ಕೊಟ್ಟಂಥ ನದಿ ಯಾವುದಂದರೆ ಅದು ಸಿಂಧೂ ನದಿ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಮತ್ತು ಭಾರತಕ್ಕೆ ಇದ್ರ ಕೊಡುಗೆ ಅಂತ ಬಂದಾಗ ನೋಡ್ರಿ, ವಿಶೇಷವಾಗಿ ಲಡಾಖ್ ಪ್ರದೇಶಕ್ಕೆ ಬಂದಾಗ ಇದು ಲಡಾಖ್ ಪ್ರದೇಶದ ಜೀವನಾಡಿ ಅಂತೇಳಿ ಕರೀತಾರೆ. ಯಾಕಂದರೆ ಲಡಾಖ್ ಪ್ರದೇಶ ಜೌಗು ಪ್ರದೇಶವನ್ನು ಒಳಗೊಂಡಿರ್ತಕ್ಕಂಥದ್ದು. ಲಡಾಖ್ನ ಪ್ರದೇಶದ ಜನ ಈ ನದಿಯಿಂದನೇ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಈಗ ನಾವು ಸಿಂಧೂ ನದಿಯನ್ನು ಸ್ಕಿಲ್ಲಲ್ಲಿ ಕಲಿತಾ ಹೋಗೋಣ. ನೋಡಿ, ಸಿಂಧೂ ನದಿಯ ಉಪನದಿಗಳನ್ನು ನಾವು ಅಂದರೆ ಉತ್ತರದಿಂದ ದಕ್ಷಿಣಕ್ಕೆ ಹರಿಯುವಂಥ ನದಿಗಳನ್ನು ನಾವು ಕ್ರಮವಾಗಿ ನೋಡೋದಾದರೆ ಜೇನು, ಚಪ್ಪರಸಿ, ರವಿ, ಬಿಸ್ಕೆಟ್, ಸತ್ತ ಅಂತ ನೆನ್ಪಿಟ್ಕೊಳ್ರಿ. ಜೇನು ಅಂದರೆ ಜೇಲಂ ನದಿ, ಅಂದರೆ ಚಪ್ಪರಸಿ ಅಂದರೆ ನೋಡ್ರಿ ಪ್ರವಂತ ಬರ್ತಕ್ಕಂಥ ಭಾಳ ಸ್ಕಿಲ್ ಇದೆ. ಜೇನು, ಚಪ್ಪರಸಿ, ರವಿ, ಬಿಸ್ಕೆಟ್, ಸತ್ತ ಅಂತ ನೆನ್ಪಿಟ್ಕೊಳ್ರಿ. ಅಂದರೆ ಜೇನು, ಚಪ್ಪರಸಿ, ರವಿ, ಬಿಸ್ಕೆಟ್, ಸತ್ತ ಅಂದರೆ ಅಂದರೆ ಜೇಲಂ ನದಿ, ಚಪ್ಪರಸಿ ಅಂದರೆ ಚಿನಾಬ್ ನದಿ, ಇನ್ನು ರವಿ ಅಂದರೆ ರಾವಿ ನದಿ, ಬಿಸ್ಕೆಟ್ ಅಂದರೆ ಬಿಯಾಸ್ ನದಿ, ಸತ್ತ ಅಂದರೆ ಸಟ್ಲೇಜ್ ನದಿ. ತುಂಬ ಈಜಿ ಇದೆ ನೋಡ್ರಿ. ಜೇನು, ಚಪ್ಪರಸಿ, ರವಿ, ಬಿಸ್ಕೆಟ್, ಸತ್ತ ಅಂತ ನೀವು ಅರ್ಥ ಮಾಡ್ಕೊಳ್ರಿ. ಭಾಳ ಈಸಿಯಾಗಿ ನೆನ್ಪುಳಿಯುತ್ತೆ ಇದು. ಮತ್ತು ಇತ್ತೀಚೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನು ಕೇಳ್ತಾರೆ ಅಂದರೆ ಸಿಂಧೂ ನದಿ ಉಪನದಿಗಳನ್ನು ಹಳೆಯ ಹೆಸರು ಮತ್ತು ಈಗಿನ ಹೊಸ ಹೆಸರುಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ಹಾಗಾಗಿ ನೋಡ್ತಾ ಹೋಗೋಣ. ನೋಡ್ರಿ, ಹಾಗಾದರೆ ಇಂಡಸ್ ಅಂತ ಸಿಂಧು ಅಂತ ಬಂದಾಗ ಅದು ಇಂಡಸ್ ಅಂತ ಕರಿತಾ ಹೋಗ್ತೀವಿ. ಆಮೇಲೆ ಬಿಯಾಸ ಅಂತ ಬಂದಾಗ ಅದನ್ನ ಬಿಪಾಸ ಅಂತ ಕರ್ಕೊಳ್ತಾ ಹೋಗ್ತೀವಿ. ಅಂದರೆ ಬಿಪಾಸ ಅನ್ನೋದು ಈಗಿನ ಹೆಸರಾದರೆ ಬಿಯಾಸ ಅನ್ನೋದು ಹಳೆಯ ಹೆಸರಾಗುತ್ತೆ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಕಾನ್ಸೆಪ್ಟ್ ಅಂದರೆ ನೋಡಿ, ಹಾಗಾದರೆ ಇಲ್ಲಿವರೆಗೂ ಹೇಳಿರುವಂಥ ವಿಷಯಗಳು ನಿಮಗೆ ಅರ್ಥ ಆಗ್ತಾ ಇದೆ ಅಂದರೆ ಈಗ ನಿಮಗೊಂದು ಈ ಹೇಳಿರುವಂಥ ವಿಷಯ ಅರ್ಥ ಆಗಿದೆ ಅಂದರೆ ಸ್ವಲ್ಪ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಆ ಪ್ರಶ್ನೆಗಳನ್ನು ನೀವು ನೋಡ್ಕೊಂಡು ಅವುಗಳಿಗೆ ಸರಿಯಾದ ಆನ್ಸರ್ಗಳನ್ನು ಕೊಡ್ತಾ ಹೋಗಿ. ಬನ್ನಿ, ಪ್ರಶ್ನೆಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ. ಸಿಂಧೂ ನದಿ ಎಲ್ಲಿ ಉಗಮಿಸುತ್ತದೆ ಅನ್ನೋದು ನಂಬರ್ 1 ಪ್ರಶ್ನೆ. ಹಾಗಾದರೆ ಅದಕ್ಕೆ ಆಪ್ಷನ್ಗಳು ಬಂದು ಕೆಳಗಂತಿವೆ: ಗಂಗೋತ್ರಿ ಹಿಮನದಿ, ಮಹಾಬಲೇಶ್ವರ ನದಿ, ಮಾನಸ ಸರೋವರ, ಸಂಗೆ ಕಬಾಬು, ಯಮುನೋತ್ರಿ. ಆನ್ಸರ್ ಮಾಡ್ತಾ ಹೋಗಿ. ಸಿಂಧೂ ನದಿ ಎಲ್ಲಿ ಉಗಮಿಸುತ್ತದೆ? ಆಪ್ಷನ್ 1ನೇ ಪ್ರಶ್ನೆಗೆ ಈ 4 ಆಪ್ಷನ್ಗಳಿದ್ದಾವೆ. ಈ ಆಪ್ಷನ್ಗಳಲ್ಲಿ ನೀವು ಆನ್ಸರನ್ನು ಮಾಡ್ತಾ ಹೋಗಿ. ನಂಬರ್ 2ನೇ ಪ್ರಶ್ನೆ: ಸಿಂಧೂ ನದಿ ಅತಿ ದೊಡ್ಡ ಉಪನದಿ ಯಾವುದು? ಆಪ್ಷನ್ ರವಿ, ಚಿನಾಬ್, ಸಟ್ಲೇಜ್, ಜೀಲಂ. ಪ್ರಶ್ನೆ 3: ಸಿಂಧೂ ನದಿ ನೀರಿನ ಒಪ್ಪಂದ ಯಾವ ವರ್ಷದಲ್ಲಿ ನಡೆಯಿತು? 1950, 1960, 1947, 1972. ಋಗ್ವೇದದಲ್ಲಿ ಪರುಷ್ಟಿ ಎಂದು ಕರೆಯಲ್ಪಡುವ ನದಿ ಯಾವುದು?
ಬಿಯಾಸು, ಚಿನಾಬು, ಸಟ್ಲೇಜು, ರಾವಿ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ನದಿ ಹಂಚಿಕೆ ಒಪ್ಪಂದದ ಪ್ರಕಾರ ಭಾರತಕ್ಕೆ ಯಾವ ನದಿಗಳ ಮೇಲೆ ಪೂರ್ಣ ಹಕ್ಕಿದೆ? ಸಿಂಧೂ, ಜೀಲಂ, ಚಿನಾಬ್, ರಾವಿ, ಬಿಯಾಸ್, ಸಟ್ಲೇಜ್, ಯಮುನಾ ಮತ್ತು ಗಂಗಾ, ಶೋಕ್ ಮತ್ತು ಗಿಲ್ಗಿಟ್. ಸಿಂಧೂ ನದಿಯು ಭಾರತದ ಯಾವ ಏಕೈಕ ಕೇಂದ್ರಾಡಳಿತ ಪ್ರದೇಶದಲ್ಲಿ ಹರಿಯುತ್ತದೆ? ದೆಹಲಿ, ಚಂಡೀಗಢ, ಜಮ್ಮು ಕಾಶ್ಮೀರ, ಲಡಾಖ್. ಬಿಯಾಸ್ ನದಿಯ ಹಳೆಯ ಹೆಸರು ಯಾವುದು? ಬಿವಾಸ, ಅಸಕ್ನಿ, ವಿತಸ್ತ, ಶತುದ್ರಿ. ಸಿಂಧೂ ನದಿಯು ಅಂತಿಮವಾಗಿ ಎಲ್ಲಿ ಸೇರುತ್ತದೆ? ಮಾನಸ ಸರೋವರ, ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ. ಇದನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ಸಿಂಧೂ ನದಿಯ ಬಲದಂಡೆಯ ಪ್ರಮುಖ ಉಪನದಿ ಯಾವುದು? ರಾವಿ, ಸಟ್ಲೇಜ್, ಕಾಬುಲ್, ಜೀಲಂ. ಜೀಲಂ ನದಿಯ ಉಗಮ ಸ್ಥಾನ ಯಾವುದು? ನೋಡ್ರಿ, ರೋಹಂಗ್ ಪಾಸ್ ಅಂತ ಬರುತ್ತೆ. ನೆಕ್ಸ್ಟು ಇದು ಒಂದು ರಾಕ್ಷಸ ಸರೋವರ ಅಂತ ಬರುತ್ತೆ. ಆಮೇಲೆ ಬಾಲಾರಾಚ ಪಾಸ್ ಅಂತ ಬರುತ್ತೆ. ನೆಕ್ಸ್ಟ್ ಒಂದು ಬೆರಿನಾಂಗ್ ಬುಗ್ಗಿ ಅಂತ ಬರುತ್ತೆ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ಹಾಗಾದರೆ ಈ ವಿಷಯ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡ್ತಾ ಹೋಗಿ.